ಹಾಸನದ ಸಂಜೀವಿನಿ ಕೋಆಪರೇಟಿವ್ ಆಸ್ಪತ್ರೆಯಲ್ಲಿ ರೋಗಿಗಳಿಗೆ ಚಿಕಿತ್ಸೆಯನ್ನು ಬಹಳ ಕಡಿಮೆ ದರದಲ್ಲಿ ನೀಡುತ್ತಾ ಇದ್ದು, ಇದಕ್ಕೆ ಪೂರಕವಾಗಿ ರೋಟರಿ ಸಂಸ್ಥೆ ಹಾಸನ ಹೊಯ್ಸಳದಿಂದ ಸಂಜೀವಿನಿ ಸಹಕಾರಿ ಆಸ್ಪತ್ರೆಗೆ ಕಿಡ್ನಿ ಡಯಾಲಿಸಿಸ್ ಯಂತ್ರವನ್ನು ನೀಡಿ ಬಡವರ ಸಹಾಯಕ್ಕೆ ನೆರವಾಗಿರುವುದು ಸಂತಸದ ವಿಚಾರ ಅಂತ ಜಿಲ್ಲಾ ಗವರ್ನರ್ ಆದ ರೋಟರಿಯನ್ ದೇವಾನಂದ್ ಹೇಳಿದ್ದಾರೆ. ಅವರು ರೋಟರಿ ಸಂಸ್ಥೆ ಹಾಸನ ಹೊಯ್ಸಳದಿಂದ ಸಂಜೀವಿನಿ ಕೋಆಪರೇಟಿವ್ ಆಸ್ಪತ್ರೆಗೆ ನೀಡಲಾಗಿದ್ದ ಕಿಡ್ನಿ ಡಯಾಲಿಸಿಸ್ ಯಂತ್ರವನ್ನು ರೋಟರಿ ತಂಡದೊಂದಿಗೆ ಇಂದು ಪರಿವೀಕ್ಷಿಸಿ ನಂತರ ಮಾಧ್ಯಮದೊಂದಿಗೆ ಮಾತನಾಡಿದರು. ಮುಂದಿನ ವರ್ಷ 1000 ರೋಗಿಗಳಿಗೆ ಉಚಿತ ಡಯಾಲಿಸಿಸ್ ಯೋಜನೆ ಇದೆ ಹಾಗೂ ಆಸ್ಪತ್ರೆಗೆ ಇನ್ನೂ ಅಗತ್ಯ ಇರೋ ವೈದ್ಯಕೀಯ ಸಲಕರಣೆಯನ್ನು ನೀಡುವುದಕ್ಕೆ ಯೋಜನೆ ಇದ್ದು, ಈ ಸಂಬಂಧ ಅಂತಾರಾಷ್ಟ್ರೀಯ ರೋಟರಿ ಸಂಸ್ಥೆಯಲ್ಲಿ ಸಮಾಲೋಚಿಸಿ ತೀರ್ಮಾನಿಸಲಾಗುವುದು ಎಂದರು. ಆತ್ಮೀಯರೇ, ಇದೊಂದು ಭಾಳ ವಿಶಿಷ್ಟವಾದೊಂದು ಆಸ್ಪತ್ರೆ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಸಹಕಾರಿ ಕ್ಷೇತ್ರದಲ್ಲಿ ಒಂದು ಜನರಿಗೆ ಚಿಕಿತ್ಸೆಯನ್ನು ಭಾಳ ಕಡಿಮೆ ದರದಲ್ಲಿ ಕೊಡ್ತಾ ಇದ್ದಾರೆ ಅಂತ ಹೇಳಿ ಭಾಳ ಸಂತೋಷ ಆಯಿತು. ಈ ಒಂದು ಆಸ್ಪತ್ರೆಗೆ ನಮ್ಮ ರೋಟರಿಯವರು ಕೂಡ ಸೇರಿಕೊಂಡು ಡಯಾಲಿಸಿಸ್ ಮಿಷಿನನ್ನು ಕೂಡ ಇಲ್ಲಿಗೆ ಕೊಟ್ಟಿದ್ದಾರೆ. ಅದರ ಸದುಪಯೋಗ ಜನರಿಗೆ ಆಗ್ತಾಯಿದೆ ಅಂತ ಹೇಳಿ ತಿಳಿದು ಭಾಳ ಸಂತೋಷ ಆಯಿತು. ಬಹಳ ಕಡಿಮೆ ದರದಲ್ಲಿ ಇದರ ಒಂದು ಸೌಲಭ್ಯವನ್ನು ಜನರು ಇವತ್ತು ಪಡಿತಾ ಇದ್ದಾರೆ. ಹಾಗೆ ನಮ್ಮ ಅಧ್ಯಕ್ಷರ ಒಂದು ಆಲೋಚನೆ ಪ್ರಕಾರ ಬರುವ ವರ್ಷದಿಂದ 1000 ರೋಗಿಗಳಿಗೆ ಉಚಿತವಾಗಿ ಕೊಡುವಂಥ ಒಂದು ಕಾರ್ಯಕ್ರಮವನ್ನು ಕೂಡ ಅವರು ಹಮ್ಮಿಕೊಂಡಿದ್ದಾರೆ. ಈ ಒಂದು ಆಸ್ಪತ್ರೆಗೆ ಇನ್ನೂ ಏನಾದರೂ ಹೊಸ ಯೋಜನೆಯನ್ನು ಕೂಡ ತರುವ ಆಲೋಚನೆಯಲ್ಲಿ ಕೂಡ ಇದ್ದಾರೆ. ಈಗಾಗಲೇ ಅದರ ಒಂದು ಪತ್ರವನ್ನು ಕೂಡ ನನಗೆ ಕಳಿಸಿಕೊಟ್ಟಿದ್ದಾರೆ. ಅದು ನಮ್ಮ ಒಂದು ಸಿಸ್ಟಮ್ ಪ್ರಕಾರ, ಅದರ ರೋಟರಿಯಲ್ಲಿ ಒಂದು ಗ್ಲೋಬಲ್ ಗ್ರ್ಯಾಂಟಿಗೆ ಒಂದು ಸಪ್ರೇಟ್ ಆದ ಒಂದು ಸಿಸ್ಟಮ್ ಇದೆ. ಅದರ ಪ್ರಕಾರ ಅಪ್ಲಿಕೇಶನನ್ನು ಹಾಕಿ ಅದನ್ನು ಮುಂದಿನ ದಿನಗಳಲ್ಲಿ ಈ ಆಸ್ಪತ್ರೆಗೆ ಕೊಡುವಂಥ ಒಂದು ಕಾರ್ಯಕ್ರಮವನ್ನು ನಾವು ಹಮ್ಮಿಕೊಂಡಿದ್ದೇವೆ ಅಂತ ತಿಳಿಸಲಿಕ್ಕೆ ನಾನು ತುಂಬ ಸಂತೋಷ ಪಡ್ತೇನೆ. ಥ್ಯಾಂಕ್ ಯು. ಸಂಜೀವಿನಿ ಕಾಲೇಜ್ ಕಮಿಟಿ ಚೇರ್ಮನ್ ಜಯರಾಮ್ ಮಾತನಾಡಿ, ರೋಟರಿ ಸಂಘ ಹಲವು ಸಾಮಾಜಿಕ ಕಳಕಳಿಯ ಕಾರ್ಯಕ್ರಮ ಹಮ್ಮಿಕೊಂಡಿದ್ದು ಸಮಾಜಕ್ಕೆ ಉತ್ತಮ ಕೊಡುಗೆ ನೀಡುತ್ತಾ ಇರುವುದು ಶ್ಲಾಘನೀಯ ಅಂದರು. ಈ ವೇಳೆ ಸಂಜೀವಿನಿ ಕೋಆಪರೇಟಿವ್ ಆಸ್ಪತ್ರೆಯಿಂದ ಜಿಲ್ಲಾ ಗವರ್ನರ್ ಆದ ರೋಟರಿಯನ್ ದೇವಾನಂದ್ ಅವರಿಗೆ ಸನ್ಮಾನಿಸಲಾಯಿತು ಮತ್ತು ಆಸ್ಪತ್ರೆಗೆ ಅಗತ್ಯ ಇರುವ ಲ್ಯಾಪ್ರೋಸ್ಕೋಪಿ ಯಂತ್ರವನ್ನು ಒದಗಿಸುವಂತೆ ಜಿಲ್ಲಾ ಗವರ್ನರ್ಗೆ ಮನವಿ ಮಾಡಲಾಯಿತು. ಈ ವೇಳೆ ಎಜೆ ನಿರ್ಮಲ್ ಕುಮಾರ್ ಜೈನ್, ರೋಟರಿ ಹೊಯ್ಸಳ ತಂಡದ ಅಧ್ಯಕ್ಷ ಹರೀಶ್, ಸಂಜೀವಿನಿ ಸಹಕಾರಿ ಆಸ್ಪತ್ರೆಯ ಮುಖ್ಯಸ್ಥರಾದ HR ಸುರೇಶ್, BG ಶ್ರೀಧರ್, ಮಾಜಿ ಅಧ್ಯಕ್ಷ ಗಣೇಶ್ ಉಪಸ್ಥಿತರಿದ್ದರು.